ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ T20 ಮ್ಯಾಚ್ ನಡೀತಾ ಇರುವಂಥದ್ದು. ಮೂರನೇ ಮ್ಯಾಚಲ್ಲಿ ಗೆಲ್ಲೇಬೇಕಾದಂಥ ಒತ್ತಡದಲ್ಲಿ ಭಾರತ ತಂಡ ಇದೆ. ಯಾಕೆಂದ್ರೆ ಮೊದಲ ಮ್ಯಾಚ್ ರದ್ದಾಗೋಯ್ತು, ಎರಡನೇ ಮ್ಯಾಚ್ ಭಾರತ ಸೋಲನ್ನ ಕಂಡಿದ್ದು. ಅದು ಯಾವ ರೀತಿಯಾಗಿ ಸೋಲ್ತು ಎಲ್ರಿಗೂ ಗೊತ್ತಿರುವಂಥದ್ದೇ. ಬೆಥಲ್ ಭಾರತವನ್ನು ಯಾವ ರೀತಿಯಾಗಿ ಬೆಂಡೆತ್ತಿದ್ರು, ರವಿ ಬಿಷ್ಣೋಯ್ ಅವರ ಆ ಒಂದು ಓವರ್ ಭಾರತದ ಗೆಲುವನ್ನು ಯಾವ ರೀತಿಯಾಗಿ ಕಸಿದ್ಕೊಳ್ತು ಎಲ್ರಿಗೂ ಗೊತ್ತಿರುವಂಥದ್ದೇ. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ 2023ರಿಂದ T20 ಸೀರೀಸ್ ಅನ್ನ ಸೋತೇ ಇರಲಿಲ್ಲ ಭಾರತ. ಆದ್ರೆ ಯಾವಾಗ ಭಾರತ ಸತತವಾಗಿ 2023 ಒಮ್ಮೆ, 2024 ಒಮ್ಮೆ, 2026 ಎರಡು ಬಾರಿ T20 ವಿಶ್ವ ಚಾಂಪಿಯನ್ ಆದ ನಂತರ ನಡೆದಂತ ಮೊದಲ ಸೀರೀಸ್ನಲ್ಲೇ ಕ್ರಿಕೆಟ್ ಶಿಶು ಅಂತ ಕರೆಸಿಕೊಳ್ಳುವಂತ ಐರ್ಲೆಂಡ್ ವಿರುದ್ಧ 2-0 ಅಂತರದಲ್ಲಿ ಹೀನಾಯವಾಗಿ ಸೋತ್ಬಿಟ್ವಿ. ವಿಶ್ವ ಚಾಂಪಿಯನ್ ಮಾಡಿದ್ದಂತ ನಾಯಕ ಸೂರ್ಯಕುಮಾರ್ ಯಾದವ್ ಅವರಿಂದ ಹೊಸ ನಾಯಕತ್ವವನ್ನ ಶ್ರೇಯಸ್ ಅಯ್ಯರ್ ಅವರಿಗೆ ಕೊಡಲಾಯಿತು. ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಳ್ಳಾಗಿತ್ತು. ಆದ್ರೆ ಶ್ರೇಯಸ್ ಅಯ್ಯರ್ ತನ್ನ ಮೊದಲ ಅಗ್ನಿ ಪರೀಕ್ಷೆಯಲ್ಲೇ ಸೋಲನ್ನ ಕಂಡುಬಿಟ್ರು. ಅದಾದ್ಮೇಲೆ ಸತತವಾಗಿ ಐರ್ಲೆಂಡ್ ವಿರುದ್ಧ 2, ಅದಾದ್ಮೇಲೆ ಇಂಗ್ಲೆಂಡ್ ವಿರುದ್ಧ 1 ಮ್ಯಾಚ್ ಅಲ್ಲಿ ಸೋತಿದ್ದಾರೆ. ಈಗ ಗೆಲುವನ್ನ ನೋಡ್ತಾ ಇದ್ದಾರೆ ಶ್ರೇಯಸ್ ಅಯ್ಯರ್ ಮೇಲೆ ತುಂಬಾ ಪ್ರೆಷರ್ ಇರುವಂತದ್ದು, ಗೆಲ್ಲಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಒಳ್ಳೆ ಬ್ಯಾಟಿಂಗ್ ಅನ್ನ ಕೂಡ ಆಡಬೇಕಾಗಿದೆ ಶ್ರೇಯಸ್ ಅಯ್ಯರ್ ಅವರು. ಇನ್ನು ಇವತ್ತು ಭಾರತ ಪ್ರಮುಖವಾಗಿ ಅಭಿಷೇಕ್ ಶರ್ಮಾ ಮತ್ತು ಒಂದ್ ಕಡೆ ವೈಭವ್ ಸೂರ್ಯವಂಶಿ ಮೇಲೆ ತುಂಬಾ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಿಕಾಸ್ ಯಾವಾಗ್ಲೂ ಓಪನಿಂಗ್ ಅನ್ನುವಂಥದ್ದು ಇದೆಯಲ್ಲ, ಸ್ಟಾರ್ಟ್ ಅನ್ನುವಂಥದ್ದು ಇದೆಯಾ, ಅದು ಕಿಕ್ ಸ್ಟಾರ್ಟ್ ಆದಂತ ಸಂದರ್ಭದಲ್ಲಿ ಸಹಜವಾಗಿ ಯಾವುದೇ ಪಂದ್ಯದ ದಿಕ್ಕನ್ನ ಬದಲಿಸುವಂತ ಚಾನ್ಸಸ್ ಇರುತ್ತೆ. ಅದರಲ್ಲೂ ವೈಭವ್ ಸೂರ್ಯವಂಶಿ IPL ನಲ್ಲಿ ಅದಾದ ನಂತರ ನಡೆದಂತ ಇಂಡಿಯಾ ಎ ಸೀರೀಸ್ ಅಲ್ಲಿ ಆಗಿರ್ಬೋದು, ಅದರಲ್ಲೆಲ್ಲ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಂತ ಹಿನ್ನೆಲೆಯಲ್ಲಿ ಒಳ್ಳೆ ಫಾರ್ಮ್ ಅಲ್ಲೇ ಇದ್ದಾರೆ. ತನ್ನ ಎಂಟ್ರಿಯನ್ನೇ ಅದ್ಭುತವಾಗಿ ತೋರಿಸಿದ್ರು. ಹೊಡೆದಿದ್ದ 12 ರನ್ನೇ ಆಗಿರ್ಬೋದು, ಆದ್ರೆ ಆ 2 ಸಿಕ್ಸರ್ಗಳು ತೋರಿಸ್ತಾ ಇತ್ತು ವೈಭವ್ ಸೂರ್ಯವಂಶಿ ಅವರ ಕೆಪಾಸಿಟಿ ಯಾವ ರೀತಿಯಾಗಿದೆ. ಯಾಕೆಂದ್ರೆ ಹೊಡೆದಿದ್ದಂಥ ಸಿಕ್ಸರ್ಸ್ ಇತ್ತಲ್ಲ, ಅದರಲ್ಲೂ ಸ್ಪೆಷಲಿ ಜೋಫ್ರಾ ಆರ್ಚರ್ ಅವರಿಗೆ T20ಯ ನಂಬರ್ 1 ಬೌಲರ್ ಆಗಿರುವಂಥದ್ದು ಆರ್ಚರ್ ಅವರಿಗೆ ಸಿಡಿಸಿದಂಥ 6 ಇದೆಯಲ್ಲ, ಅದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಯಾವ ಲೆವೆಲ್ಗೆ ಕೆಪಾಸಿಟಿ ಇದೆ, ಕಾನ್ಫಿಡೆನ್ಸ್ ಇದೆ ವೈಭವ್ ಸೂರ್ಯವಂಶಿಗೆ ಅಂತ. ಸೊ ಹೀಗಾಗಿ ವೈಭವ್ ಸೂರ್ಯವಂಶಿ ಮೇಲೆ ತುಂಬಾ ಡಿಪೆಂಡೆನ್ಸಿ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಡೆಬ್ಯೂ ಮ್ಯಾಚ್ ಅನ್ನ ಆಡಿದ್ದರೂ ಕೂಡ, ಭಾರತದ ಅತ್ಯಂತ ಕಿರಿಯ ಆಟಗಾರನಾಗಿ ಎಂಟ್ರಿ ಕೊಟ್ಟಿದ್ದರೂ ಕೂಡ ವೈಭವ್ ಸೂರ್ಯವಂಶಿ ಅತ್ತ ಇಡೀ ಕ್ರಿಕೆಟ್ ಲೋಕದ ಎಲ್ಲ ಫ್ಯಾನ್ಸ್ಗಳು ಒಂದು ರೀತಿಯಾಗಿ ನೋಡ್ತಾನೆ ಇದ್ದಾರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಯಾವ ರೀತಿಯಾಗಿ ವೈಭವ್ ಆಡಬಹುದು ಅಂತ. ಸೊ ಹೀಗಾಗಿ ತನ್ನ ಆಯ್ಕೆಯನ್ನ ಸಮರ್ಥನೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ವೈಭವ್ ಆಟವನ್ನ ಪ್ರದರ್ಶನ ಮಾಡಬೇಕಾಗಿದೆ. ಇನ್ನು ಅಭಿಷೇಕ್ ಶರ್ಮಾ ಫಸ್ಟ್ ಮ್ಯಾಚ್ ಇಂದಲೂ ಕೂಡ ತುಂಬಾ ಚೆನ್ನಾಗಿ ಆಡ್ಕೊಂಡು ಬರ್ತಾನೆ ಇದ್ದಾರೆ. ಈ ಮ್ಯಾಚ್ ಅಲ್ಲೂ ಕೂಡ ಅದನ್ನ ರಿಪೀಟ್ ಮಾಡಬೇಕಾಗಿರುವಂಥದ್ದು. ನೆಕ್ಸ್ಟ್ ಇಶಾನ್ ಕಿಶನ್ ಎರಡನೇ ಮ್ಯಾಚ್ ನಲ್ಲಿ ಚೆನ್ನಾಗಿ ಆಡಿದ್ರು. ಸೊ ಈ ಮ್ಯಾಚ್ ಮೇಲೂ ಕೂಡ ಪ್ರೆಷರ್ ಇದೆ. ಯಾಕೆಂದ್ರೆ ಮಿಡ್ಲ್ ಆರ್ಡರ್ ಅನ್ನ ಕಾಪಾಡ್ಕೊಳ್ಬೇಕಾಗಿದೆ. ಬ್ಯಾಟಿಂಗ್ ಪಿಚ್ ಅಂತ ಹೇಳಲಾಗ್ತಾ ಇರುವಂಥದ್ದು ನಾಟಿಂಗ್ ಹ್ಯಾಮ್ ಅನ್ನುವಂಥದ್ದು. ಸೊ ಹೀಗಾಗಿ ಆ ಬ್ಯಾಟಿಂಗ್ ಪಿಚ್ ನಲ್ಲಿ ಬ್ಯಾಟರ್ಸ್ಗಳು ಯಾವ ರೀತಿ ಅಬ್ಬರಿಸ್ತಾರೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಮೊದಲು ಬ್ಯಾಟಿಂಗ್ ಅನ್ನ ತಗೊಳ್ತಾರೆ, ಅವ್ರು ಎಷ್ಟು ಟಾರ್ಗೆಟ್ ಅನ್ನ ಸೆಟ್ ಮಾಡ್ತಾರೆ, ಅದರ ನಂತರ ಬರುವಂತ ಚೇಸಿಂಗ್ ಮಾಡುವಂತ ತಂಡ ಯಾವ ರೀತಿಯಾಗಿ ಚೇಸ್ ಮಾಡುತ್ತೆ, ಇದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಯಾವುದೇ ತಂಡ ಇಲ್ಲಿ ಟಾಸ್ ವಿನ್ ಆದಂತ ಸಂದರ್ಭದಲ್ಲಿ ಬ್ಯಾಟಿಂಗ್ ಅನ್ನ ಆಯ್ದುಕೊಂಡ್ರೆ ಮಿನಿಮಮ್ 180+ ಅನ್ನ ಹೊಡಿಲೇಬೇಕಾದಂತ ಒಂದು ಪ್ರೆಷರ್ ಅಂತೂ ಇದ್ದೇ ಇರುವಂತದ್ದು ಬ್ಯಾಟಿಂಗ್ ಪಿಚ್ ಆಗಿರುವಂತ ಹಿನ್ನೆಲೆಯಲ್ಲಿ. ಇನ್ನು ಭಾರತ ತಂಡ ಅಂತ ಬಂದಂತ ಸಂದರ್ಭದಲ್ಲಿ ಅಭಿಷೇಕ್ ಮತ್ತು ವೈಭವ್ ಓಪನಿಂಗ್ ಮಾಡುವಂಥದ್ದು ಪಕ್ಕಾ ಆಗಿದೆ. ಯಾಕೆಂದ್ರೆ ಸಂಜು ಸ್ಯಾಮ್ಸನ್ ಜಿಂಬಾಬ್ವೆಗೆ T20 ಸೆಲೆಕ್ಷನ್ ಆಗಿರುವಂತ ಸಂದರ್ಭದಲ್ಲಿ ಸಂಜು ಸ್ಯಾಮ್ಸನ್ ಅನ್ನ ಆ ಸೀರೀಸ್ಗೆ ಕೈ ಬಿಡಲಾಗಿದೆ. ಸೊ ಹೀಗಾಗಿ ಇವತ್ತಿನ ಮ್ಯಾಚ್ ನಲ್ಲಿ ಸಂಜು ಸ್ಯಾಮ್ಸನ್ ಅವರನ್ನ ಆಡಿಸುವಂತ ಸಾಧ್ಯತೆ ತುಂಬಾ ಅಂದ್ರೆ ತುಂಬಾ ಕಡಿಮೆ. ವೈಭವ್ಗೆ ಇನ್ನು ಫಸ್ಟ್ ಮ್ಯಾಚ್ ಅನ್ನ ಆಡಿಸಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ಮೂರನೇ ಮ್ಯಾಚ್ ಅಲ್ಲೂ ಕೂಡ ಅವರು ಆಡುವಂತ ಎಲ್ಲಾ ಚಾನ್ಸಸ್ ಇರುವಂತದ್ದು. ಅವರನ್ನ ಆಡಿಸ್ತಾರೆ. ಬಿಕಾಸ್ ವೈಭವ್ ತುಂಬಾ ಕಾನ್ಫಿಡೆಂಟ್ ಆಗಿ ಎಂಟ್ರಿಯನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಬರೀ ಒಂದೇ ಮ್ಯಾಚ್ ಅಲ್ಲಿ ಅವ್ರನ್ನ ಟೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಇನ್ನು ಸಾಕಷ್ಟು ಅವಕಾಶಗಳಂತೂ ಸಿಕ್ಕೇ ಸಿಗುತ್ತೆ. ಇವತ್ತಿನ ಮ್ಯಾಚ್ ನಲ್ಲಿ ಹೇಗಾಡ್ತಾರೆ ನೋಡ್ಬೇಕು. ಇನ್ನು ಶ್ರೇಯಸ್ ಅಯ್ಯರ್ ಅವರು ಗೆಲ್ಬೇಕು ಅನ್ನುವಂತ ಒತ್ತಡ ಇರುವಂತದ್ದು ತನ್ನ ಕ್ಯಾಪ್ಟನ್ಸಿಯಲ್ಲಿ. ಮತ್ತೊಂದ್ ಕಡೆ ಅವರು ಕೂಡ ಉತ್ತಮ ಪ್ರದರ್ಶನವನ್ನ ತೋರಿಸಬೇಕಾಗಿದೆ. ಅದರ ಜೊತೆಗೆ ತಿಲಕ್ ವರ್ಮಾ ಕೂಡ ಚೆನ್ನಾಗಿ ಆಡಬೇಕು. ಶಿವಮ್ ದುಬೆ ಸೆಕೆಂಡ್ ಮ್ಯಾಚ್ ಅಲ್ಲಿ ಆಡಿರಲಿಲ್ಲ, ಬಟ್ ಫಸ್ಟ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಿದ್ರು. ಬಟ್ ಈ ಒಂದು ಮ್ಯಾಚ್ ನಲ್ಲಿ ಅವರಿಗೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ತನ್ನ ಸ್ಫೋಟಕ ಬ್ಯಾಟಿಂಗ್ ಅನ್ನ ತೋರಿಸಲೇಬೇಕಾದಂತ ಪ್ರೆಷರ್ ಕೂಡ ಇದೆ. ಇನ್ನು ಅಕ್ಷರ್ ಪಟೇಲ್ ಆಲ್ರೌಂಡರ್ ಒಂದ್ ಕಡೆ ಸೆಕೆಂಡ್ ಮ್ಯಾಚ್ ಅಲ್ಲಿ ಒಳ್ಳೆ ಬೌಲಿಂಗ್ ಅನ್ನ ಮಾಡಿದ್ರು. ಯಾವುದೇ ಬೌಲರ್ ಅನ್ನ ಕಂಪೇರ್ ಮಾಡಿದ್ರೆ ಒಳ್ಳೆ ಎಕನಾಮಿಯಲ್ಲಿ ಒಂದು ವಿಕೆಟ್ ಅನ್ನ ತಗೊಂಡು ಉತ್ತಮವಾದಂತಹ ಬೌಲಿಂಗ್ ಅನ್ನ ಮಾಡಿದ್ವು ಅಂದ್ರೆ ಅದು ಅಕ್ಷರ್ ಪಟೇಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.
ಸ್ಪೆಷಲಿ ಬೌಲಿಂಗ್ ವಿಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನ ಮಾಡುವಂತ ಚಾನ್ಸಸ್ ಇದೆ ಅಂತ. ರವಿ ಬಿಷ್ಣೋಯ್ ತುಂಬಾ ದುಬಾರಿ ಆಗಿದ್ರು ಸೆಕೆಂಡ್ ಮ್ಯಾಚ್ ಅಲ್ಲಿ. ಸೊ ಹೀಗಾಗಿ ಅವರ ಬದಲಾಗಿ ಸ್ವಲ್ಪ ಸ್ವಿಂಗ್ ಹಾಗೆ ಈ ಒಂದು ಫಾಸ್ಟ್ ಪಿಚ್ ಗಳಲ್ಲಿ ಚೆನ್ನಾಗೂ ಕೂಡ ಬೌಲಿಂಗ್ ಅನ್ನ ತೋರಿಸಿರುವಂತಹ ಐರ್ಲೆಂಡ್ ಮ್ಯಾಚ್ ಅಲ್ಲೇ ಆಗಿರ್ಬೋದು, ಮತ್ತೊಂದು ಐರ್ಲೆಂಡ್ ಸೀರೀಸ್ ಅಲ್ಲಿ ಚೆನ್ನಾಗಿ ಬೌಲಿಂಗ್ ಅನ್ನ ಮಾಡಿದಂತ ಪ್ರಿನ್ಸ್ ಯಾದವ್ ಅವರಿಗೆ ಅವಕಾಶವನ್ನ ಕೊಡಬಹುದು ಅಂತ ಹೇಳಲಾಗ್ತದೆ. ಟೀಮ್ 11 ನಲ್ಲಿ ಒಂದು ಚೇಂಜಸ್ ಮಾಡುವಂತ ಚಾನ್ಸಸ್, ಅದು ಪ್ರಿನ್ಸ್ ಯಾದವ್ ಅವ್ರನ್ನ ಟೀಮಿಗೆ ಕರ್ಕೊಳ್ಳುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತದೆ. ಕಾದ್ ನೋಡೋಣ. ಇನ್ನ ಇಂಗ್ಲೆಂಡ್ ಟೀಮ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಬಿಕಾಸ್ ಎಲ್ಲರೂ ಒಳ್ಳೆ ಫಾರ್ಮ್ ಅಲ್ಲೇ ಇದ್ದಾರೆ. ಬಟ್ ಭಾರತದ ಬೌಲರ್ಗಳು ಸ್ಪೆಷಲಿ ಹರ್ಷದೀಪ್ ಸಖತ್ತಾಗಿ ಬೌಲಿಂಗ್ ಮಾಡಿ ಮೊದಲ ಓವರಲ್ಲೇ 2 ವಿಕೆಟ್ಗಳನ್ನ ಬಲಿಷ್ಠ ಬ್ಯಾಟಿಂಗ್ ದೈತ್ಯರನ್ನ ಕಿತ್ತಾಕಿದ್ರು, ಫಿಲ್ ಸಾಲ್ಟ್ ಮತ್ತೆ ಬಟ್ಲರನ್ನ. ಅದನ್ನ ಯೂಸ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಭಾರತ ಸೋತಿದ್ದಂಥದ್ದು. ಬಿಕಾಸ್ ಒಂದೇ ಒಂದು ಓವರ್ ಟರ್ನ್ ಮಾಡಿದ್ದು ಎಲ್ರಿಗೂ ಗೊತ್ತಿದೆ. ಗೇಮ್ ಚೇಂಜ್ ಮಾಡಿದ್ದು ರವಿ ಬಿಷ್ಣೋಯ್ ಅವರ ಒಂದು ಓವರ್. ಇಲ್ಲ ಅಂದ್ರೆ ಭಾರತ ಒಳ್ಳೆ ಮೂಮೆಂಟ್ ಅಲ್ಲೇ ಇತ್ತು 2ನೇ T20ಯಲ್ಲಿ. ಬಟ್ ಒಳ್ಳೆ ಎಲ್ಲ T20 ಸ್ಟ್ರಾಂಗೆಸ್ಟ್ ಬ್ಯಾಟರ್ಸ್ಗಳೇ ಇರುವಂಥದ್ದು ಇಂಗ್ಲೆಂಡ್ನಲ್ಲಿ. ಹ್ಯಾರಿ ಬ್ರೂಕ್ ಆಗಲಿ, ಫಿಲ್ ಸಾಲ್ಟ್ ಆಗಲಿ, RCB ಪ್ಲೇಯರು ಯಾವ ರೀತಿ ಆಡ್ತಾರೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಇನ್ನು ಬೆಥೆಲ್ ಅಂತೂ ತೋರಿಸಿದ್ರು ನಾನು ಯಾವ ಲೆವೆಲ್ಗೆ ಬೆಂಡ್ ಎತ್ತಬಹುದು ಅನ್ನುವಂಥದ್ದನ್ನ. ಜೋಸ್ ಬಟ್ಲರ್ ಬಗ್ಗೆನೂ ಕೂಡ ಹೇಳದೇ ಬೇಕಾಗಿಲ್ಲ, ಒಳ್ಳೆ ಬ್ಯಾಟರೇ ಆಗಿದ್ದಾರೆ. ಮತ್ತೆ ಬೌಲಿಂಗ್ ಪಡೆನೂ ಕೂಡ ಅಷ್ಟೇ ಇಂಗ್ಲೆಂಡ್ ಟೀಮ್ದು ಸಖತ್ತಾಗಿದೆ. ಜೋಫ್ರಾ ಆರ್ಚರ್ ಅವರ ನೇತೃತ್ವದಲ್ಲಿ ಏನು ಬೌಲಿಂಗ್ ಅನ್ನ ಮಾಡ್ತಾರೆ, ಎಲ್ಲರೂ ಸಖತ್ತಾಗೆ ಬೌಲಿಂಗ್ ಅನ್ನ ಮಾಡುವಂಥದ್ದು. ಬಟ್ ಇವತ್ತಿನ ಮ್ಯಾಚ್ ಇದೆಯಲ್ಲ, ಇವತ್ತಿನ ಮ್ಯಾಚ್ ಸ್ಪೆಷಲಿ ಇಂಗ್ಲೆಂಡ್ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗಿ ಆಡ್ತಾ ಇದ್ರು ಕೂಡ ಭಾರತಕ್ಕೆ ತುಂಬಾ ಸ್ಟ್ರೆಸ್ ಇದೆ. ಈ ಮ್ಯಾಚ್ ಅನ್ನ ಗೆಲ್ಲೇಬೇಕಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ. ಯಾಕೆಂದ್ರೆ ಇದು ಜಸ್ಟ್ ಅಂದ್ರೆ 5 ಮ್ಯಾಚ್ಗಳ T20 ಸರಣಿಯಲ್ಲಿ 1 ಮ್ಯಾಚ್ ರದ್ದಾಗಿದೆ. ಇನ್ನು ಉಳಿದಿರುವಂಥದ್ದು 4 ಮ್ಯಾಚ್ಗಳು. ಈ ಒಂದು ಸೀರೀಸ್ ಅನ್ನ ಜೀವಂತವಾಗಿ ಇಟ್ಕೊಳ್ಬೇಕು ಅಂದ್ರೆ ಈ ಮ್ಯಾಚ್ ಅನ್ನ ಗೆಲ್ಲಲೇಬೇಕಾಗಿರುವಂತ ಒತ್ತಡ ಭಾರತಕ್ಕಿರುವಂಥದ್ದು. ಅದರಲ್ಲೂ ಸ್ಪೆಷಲಿ ಶ್ರೇಯಸ್ ಅವರಿಗೆ ಅಂದ್ರೆ ಕ್ಯಾಪ್ಟನ್ಸಿ ಕೊಟ್ಟ ಬಳಿಕ ಸತತವಾಗಿ 3 ಮ್ಯಾಚ್ಗಳನ್ನ ಸೋತಿದ್ದೀವಿ. ಸೊ ಹೀಗಾಗಿ ಈ ಮ್ಯಾಚ್ ಅನ್ನ ಗೆಲ್ಲೇಬೇಕಾಗಿದೆ. ನಾವು ಯಾಕೆ ವರ್ಲ್ಡ್ ಚಾಂಪಿಯನ್ಸ್ ಅನ್ನುವಂಥದ್ದನ್ನ ಅಟ್ಲೀಸ್ಟ್ ಈಗಲಾದ್ರೂ ತೋರಿಸಲೇಬೇಕಾದಂತ ಪ್ರೆಷರ್ ಅಂತೂ ಇದೆ. ಭಾರತ ಯಾವ ರೀತಿಯಾಗಿ ಬ್ಯಾಟಿಂಗ್ ಮಾಡುತ್ತೆ ಮತ್ತು ಒಂದ್ ಕಡೆ ಬೌಲಿಂಗ್ ಮಾಡಿ ಅವರನ್ನ ಕಟ್ಟಿ ಹಾಕ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡೋಣ. ಅದರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಎಲ್ರಿಗೂ ಇರುವಂತ ಕುತೂಹಲ, ವೈಭವ್ ಯಾವ ರೀತಿಯ ಆಡ್ತಾರೆ ಅಂತ. ಇವತ್ತಿನ ಮ್ಯಾಚ್ ಅಲ್ಲಿ ತಾನೇನು ಅನ್ನುವಂಥದ್ದನ್ನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಫ್ಯಾನ್ಸ್ಗೂ ಕೂಡ ತನ್ನ ಬ್ಯಾಟ್ ಮುಖಾಂತರ ಉತ್ತರಿಸ್ತಾರ ವೈಭವ್? ಇಂಟ್ರೆಸ್ಟಿಂಗ್ ಕ್ಯೂರಿಯಾಸಿಟಿ ಇದೆ, ನೋಡೋಣ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.